ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ? ಬಂದಿವಂದ್ರೆ ಹೊನ್ನಾವರದ ಅಪ್ಸರ್ಕೊಂಡ ಫಾಲ್ಸ್ಗೆ ಬಂದಿವಿ. ಅಪ್ಸರ್ಕೊಂಡ ಫಾಲ್ಸ್ ಅಲ್ಸೋ ಅಲ್ಲೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ಐತಿ. ಅದಕ್ಕೆ ಸುಮ್ಮನೆ ಹಿಂಗೆ ತಿರುಗಾಡ್ಕೋತು ಮನ್ಸು ಬರಲಿ ರೂಮಲ್ಲಿ, ಅದಕ್ಕೆ ಹಿಂಗೆ ತಿರುಗಾಡ್ಕೋತ ಬಂದ್ಬಿಟ್ಟಿವಿ. ಆ ಸನ್ಸೆಟ್ ಹೋಗೋ ದಾರಿಯಲ್ಲಿ ಅಂದ್ರೆ ಹೆಂಗೈತೆ ನೋಡ್ರಿ, ಸುತ್ತಮುತ್ತ ಕಾಡು. ಎಲ್ಲಿ ಹೋದ್ರೂ ನಂಗೆ ಅಡಿಕೆ ತೋಟ ಬಿಡಲ್ಲ. ಸೊ ಅಡಿಕೆ ತೋಟ ಫುಲ್ ಎಲ್ಲಿ ಹೋದಕ್ರೆ ಕಂಡುಬಿಡಿ. ಇನ್ನೊಂದೈತಿ ಹೊನ್ನಾವರ. ಸೊ ಫೈನಲಿ ಅಪ್ಸರ್ಕೊಂಡ ಫಾಲ್ಸ್ ಆ್ಯಂಡ್ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದ್ಬಿಟ್ಟು ನೋಡ್ರಿ. ಹಾಯ್ ಕರಿಯಾ, ನಿಮಗೊಂದು ವ್ಯೂ ತೋರಿಸ್ತಾ. ಕಾಡು, ನಾಡು, ಸಮುದ್ರ ಎಲ್ಲ ಒಟ್ಟಿಗೆ ಐತಿ ಇಲ್ಲಿ. ತೋರಿಸ್ತಾರೆ. ವಾವ್, ಸಕ್ಕತ್ತೈತಿ ವ್ಯೂಸ್ ಅಂದ್ರೆ. ಇಲ್ಲಿ ಟೋಟಲ್ 3 ಪ್ಲೇಸ್ ಅದಾವ. ಅಪ್ಸರ್ಕೊಂಡ ಫಾಲ್ಸ್ ಮತ್ತು ಸನ್ಸೆಟ್ ವ್ಯೂ ಪಾಯಿಂಟ್ ಮತ್ತು ಪಾರ್ಕ್ ಒಂದೈತಿ. ನಾ ಫಸ್ಟಿಗೆ ಪಾರ್ಕಿಗೆ ಹೋಗ್ತೀನಿ ಈಗ ಡೈರೆಕ್ಟಾಗಿ. Hi bro. मीटर देखो, मीटर मीटर ಒಂಥರ ಡಿಫ್ರೆಂಟ್ ಲೋಕಲ್ ಬಂದ ಥರ ಫೀಲ್ ಆಗ್ತದೆ. ಅಪ್ಸರಕೊಂಡ ಜಲಪಾತವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಹತ್ತಿರ ಇರುವ ಒಂದು ಸುಂದರ ಪ್ರವಾಸ ಸ್ಥಾನವಾಗಿದ್ದು, ಅಪ್ಸರಕೊಂಡ ಜಲಪಾತದ ಹಿನ್ನೆಲೆ ನೋಡುವುದಾದರೆ ದೇವಲೋಕದ ಅಪ್ಸರೆಯರು ಇಲ್ಲಿ ಬಂದು ಸ್ನಾನ ಮಾಡುತ್ತಿದ್ದರು ಎಂದು ಪೌರಾಣಿಕ ಹಿನ್ನೆಲೆ ಇದೆ. ಪುರಾಣಗಳ ಪ್ರಕಾರ ಪಾಂಡವರು ಅರಣ್ಯವಾಸದ ಸಮಯದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದರೆಂದು ಹೇಳಲಾಗುತ್ತದೆ ಮತ್ತು ಅವರ ನೆಲೆವಾಸಗೋಸ್ಕರ ಇಲ್ಲಿ ಅವರು ಗುಹೆಗಳನ್ನು ನಿರ್ಮಿಸಿದ್ದಾರೆ. ಹೊನ್ನಾವರ ಒಂದೇ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಯಾವ್ಯಾವ ಜಾಗಕ್ಕೆ ಹೋದ್ರೂ ನಾವು ಸ್ವರ್ಗ ಥರ ಫೀಲ್ ಕೊಡ್ತದೆ. ಸೊ ಅದಕ್ಕೆ ಹೇಳೋದು ಹೊನ್ನಾವರ ಅನ್ಟಚ್ ಹೆವೆನ್ ಅಂತ. ಬೆಟ್ಟದ ಮೇಲೆ ಒಬ್ಬನೇ ಬಂದು ಕೂತ್ಕೊಂಡು ಸನ್ಸೆಟ್ ನೋಡೋ ಮಜಾನೇ ಬೇರೆ. ಅಲ್ಲೇ ಇರುವೆ ಥರ ಕಾಣಿಸುವ ಫೋಟೋಗ್ರಾಫರ್ಗಳು, ನವ ದಂಪತಿಗಳು, ಲೈಟ್ಗಳು, ಕ್ಯಾಮ್ರಾಗಳು, ಕೆಂಪಾಗಿ ಹೊಳೆಯುವ ಸೂರ್ಯನು, ಇದೆಲ್ಲವನ್ನು ನೋಡಿ ಆನಂದಿಸಿದ ನನ್ನಡು ಕಣ್ಣುಗಳು. ಇದಾಗಿತ್ತು ನನ್ನ ಸೋಲೋ ಟ್ರಾವೆಲ್ ಫ್ರಮ್ ಹೊನ್ನಾವರ.
ನೀವು ನೋಡಿ ಮಜಾ ಮಾಡಿ. ಇದೇ ಥರ ಸೋಲೋ ಟ್ರಾವೆಲ್ ನೋಡ್ಬೇಕಂದ್ರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.